ಬಿಗ್ ಬಾಸ್ನ ಸೀಸನ್ 12ನ ಮಾಜಿ ಸ್ಪರ್ಧಿಯಾಗಿರ್ತಕ್ಕಂಥ ಡಾಗ್ ಸತೀಶ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಏನೋ ಒಂದು ಸಂದರ್ಶನದಲ್ಲಿ ನಾನು ಓಕೆ ಅಂದರೆ 100 ಹೀರೋಯಿನ್ ನನ್ನ ಜೊತೆ ಬಂದು ನಿಂತ್ಕೋತಾರೆ ಎನ್ನುವಂಥ ಒಂದು ಮಾತನ್ನು ಹೇಳಿರುವಂಥದ್ದು. ಇದೀಗ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಫಿಲ್ಮ್ ಚೇಂಬರ್ ಅಧ್ಯಕ್ಷರಾಗಿರ್ತಕ್ಕಂಥ ನರಸಿಂಹ ಸರ್ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ನಾನು ಓಕೆ ಅಂದರೆ 100 ಹೀರೋಯಿನ್ ನನ್ನ ಜೊತೆ ಬಂದು ನಿಂತ್ಕೋತಾರೆ ಎನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಬಿಗ್ ಬಾಸ್ನ ಸೀಸನ್ 12ನ ಮಾಜಿ ಸ್ಪರ್ಧಿಯಾಗಿರ್ತಕ್ಕಂಥ ಡಾಗ್ ಸತೀಶ್ ಅವರು. ಈ ಹೇಳಿಕೆ ಎಷ್ಟರ ಮಟ್ಟಿಗೆ ಸರಿ ಎನ್ನುವಂಥದ್ದು? ಸರ್, ಇದನ್ನು ನಾವು ಖಂಡನೆ ಮಾಡ್ತೀವಿ. ಯಾರೋ ಡಾಗ್ ಸತೀಶ್ ಇದಾನಲ್ಲ, ಪಬ್ಲಿಸಿಟಿ ಆಗಬೇಕಾದ್ರೆ ಬೇರೆ ಬೇರೆ ರೀತಿಯಲ್ಲಿ ಆಗಲಿ, ಬೇರೆ ಬೇರೆ ಸಾಧನೆಗಳು ಮಾಡಿ ಪಬ್ಲಿಸಿಟಿ ಆಗಲಿ. ಹಾಗಂತೇಳಿ ಪಬ್ಲಿಸಿಟಿ ಆಗಬೇಕು ಅಂತೇಳಿ ಏನು ಬೇಕಾದ್ರೆ ಮಾಡಬೇಕಂತೇಳಿ ಅವ್ನು ತಿಳ್ಕೊಂಡಿದ್ದಾನೆ. ತಪ್ಪದು, ಟೋಟಲಿ ರಾಂಗ್. ಅದು ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡಿದ್ದಾನೆ ಅಂದರೆ ಅವಹೇಳನವಾಗಿ ನಾವು ಅವ್ರ ಮೇಲೆ ಕ್ರಮ ಜರುಗಿಸಲೇಬೇಕು. ಈಗ ಆಲ್ರೆಡಿ ನಮಗೆ ಉದಯ್ ಮೆಹ್ತಾ ಅವರು ಮತ್ತು ತಾರಾ ಮೇಡಮ್ ಅವರು ಹಲವಾರು ನಮಗೆ ಚೇಂಬರ್ಗೆ ಕಂಪ್ಲೇಂಟ್ ಕೊಡ್ತಾಯಿದ್ದಾರೆ. ಹೆಣ್ಣು ಮಕ್ಕಳ ಬಗ್ಗೆ ಹಗುರವಾಗಿ ಮಾತಾಡಿ ಇವ್ನು ಕಾಲ್ ಮಾಡಿದ ತಕ್ಷಣ 100-200 ಜನ ಬಂದ್ಬಿಡ್ತಾರೆ ಅನ್ನೋದಾದರೆ ಎಲ್ಲರೂ ಮಾಡೋಕೆ ಹೋಗ್ತಾರೆ ಆ ಕೆಲಸನ. ಅವನೇನು ಅವ್ನು ದುಡ್ಡು ನೋಡಿ ಹೋಗ್ತಾರಾ, ಇನ್ನೇನಾದ್ರು ನೋಡಿ ಹೋಗ್ತಾರೆ ಅನ್ನೋದು ಗೊತ್ತಿಲ್ಲ. ಅವನ ಮೇಲೆ ಕಠಿಣ ಕ್ರಮ ಜರುಗಿಸಲೇಬೇಕು ಸರ್. ನಾವಾದರೂ ಮಹಿಳಾ ಆಯೋಗಕ್ಕೂ ಕಂಪ್ಲೇಂಟ್ ಮಾಡ್ತಾಯಿದ್ವಿ. ಸೋಮವಾರದ ದಿನ ಅವ್ರನ್ನ ಕರೆಸ್ತೀವಿ ಇಲ್ಲಿಗೆ. ಅವ್ರಿಗೆ ಏನು ಅಭಿಪ್ರಾಯ ಅಂತ ತಿಳ್ಕೊಂಡು ಮುಂದಿನ ಹೆಜ್ಜೆ ಆಗ್ತೀವಿ ಸರ್. ತಪ್ಪು ಸರ್, ಟೋಟಲಿ ರಾಂಗ್ ಅವ್ನು ಮಾತಾಡಿರೋದು. ಚಿತ್ರರಂಗ ಫಿಲ್ಮ್ ಚೇಂಬರ್ ಅಂದರೆ ಅದರದ್ದೇ ಆದಂಥ ಒಂದು ಘನತೆ ಗೌರವ ಇದೆ. ಅದರಲ್ಲೂ ಕೂಡ ಮಹಿಳಾ ನಟಿಯರಿದ್ದಾರೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಆ ರೀತಿ ಇರಲಿಕ್ಕಿಲ್ಲ. ಯಾಕಂದರೆ ತುಂಬ ಜನ ಗೌರವತ್ವ ನಡ್ಕೊಂಡಿದ್ದಾರೆ. ಈ ರೀತಿಯ ಮಾತುಗಳಿಂದ ಎಲ್ಲ ಒಂದು ಕಡೆ ಹೆಣ್ಣುಮಕ್ಕಳ ಜೀವನಕ್ಕೆ ಒಂದು ರೀತಿ ಕಪ್ಪು ಚುಕ್ಕೆ ಆಗಲ್ವಾ ಏನು? ಸರ್, ನಮ್ಮ ಇಂಡಸ್ಟ್ರಿ ಅಂತಲ್ಲ, ಯಾವುದೇ ಹೆಣ್ಣು ಮಗುಗೆ ಅವನು ಆ ಥರ ಮಾತಾಡಬಾರ್ದಾಗಿದೆ ಸರ್. ಅವ್ನು ಇಷ್ಟೊತ್ತಿಗೆ ಸೋಮೋಟೋ ಕೇಸ್ ಹಾಕಿ ಒಳಗಡೆ ಹಾಕ್ಸ್ಬೇಕಾಗಿತ್ತು ನಮ್ಮ ಕ್ರೈಮ್ ಅವರು. ನಮಗಾದರೂ ಅಂತೆ ಹಂಗೆ ಉರಿಯತ್ತೆ ಅವನು ಮಾತಾಡಿರೋದು ನೋಡಿದ್ರಿ ಅಲ್ವಾ. ಫೋನ್ ಮಾಡಿದ್ರೆ 200 ಜನ ಬಂದ್ಬಿಡ್ತಾರಂತೆ. ಪಬ್ಲಿಸಿಟಿ ಆಗಬೇಕಂತೇಳಿ ನೀವು ಏನು ಬೇಕಾದ್ರೆ ಮಾಡಬೇಕನ್ನೋದು ಇದೆಯಾ? ಒಬ್ಬನಿಗೆ ಒಂದು ಹದ್ದು ಅನ್ನೋದು ಇರಲ್ವ? ಒಬ್ಬ ಮನುಷ್ಯ ಏನು ಮಾತಾಡಬೇಕು ಅನ್ನೋದಕ್ಕೆ ಒಂದು ಲೆಕ್ಕಾಚಾರ ಇರಲ್ವ? ಮಾತಾಡಿರೋದು ತಪ್ಪು ಸರ್ ಅವನು. ಈಗ ಇದ್ರ ಜೊತೆಗೆ ಈಗ ನಿಮ್ಮ ಗಮನಕ್ಕೆ ಬಂದಾಗಿದೆ. ಸೊ ನೀವು ಅವ್ರು ಫೋನ್ ಸಂಪರ್ಕ ಮಾಡುವಂಥ ಪ್ರಯತ್ನ ಮಾಡಿದ್ರ ಅಥವಾ ನಿಮ್ಮ ಮುಂದಿನ ಕ್ರಮ ಏನು? ಫೋನ್ ಮಾಡ್ತಾಯಿದ್ದೀನಿ, ಫೋನ್ ತೆಗಿತಾ ಇಲ್ಲ. ನಾನು ಲೆಟ್ರ್ ಮಾಡ್ತಾಯಿದ್ದೀನಿ ಸರ್. ವಾಟ್ಸಪ್ಪಲ್ಲಿ ಕಳಿಸ್ತೀವಿ, ಲೆಟ್ರು ಮಾಡ್ತಾಯಿದ್ವಿ. ಬರಲಿ ಸರ್, ಸೋಮವಾರ ಇಲ್ಲಿಗೆ ಕರೆಸ್ತೀವಿ. ಕರೆಸ್ದಾನಂದ್ರೆ ಚರ್ಚೆ ಮಾಡ್ಬಿಡೋದು, ಏನು ಮಾಡಬೇಕೋ ಮಾಡೋಣ ಸರ್. ನಾವು ಇದರಲ್ಲೂ ದೂರು ಕೊಡ್ತೀವಿ ಸರ್, ಮಹಿಳಾ ಆಯೋಗಕ್ಕೂ ದೂರು ಕೊಡ್ತಾಯಿದ್ದೀವಿ ಸರ್. ಈ ರೀತಿಯ ಪ್ರಚಾರದ ಗೀಳಿಗೆ ಬಿದ್ದು, ಪ್ರಚಾರದ ಹುಚ್ಚಿಗೆ ಬಿದ್ದು, ಬಾಯಿಗೆ ಬಂದಂಗೆ ಮಾತಾಡೋದು, ನಾಲಿಗೆ ಹರಿಬಿಡೋರ ವಿರುದ್ಧ ಫಿಲ್ಮ್ ಚೇಂಬರ್ ಒಂದು ಖಡಕ್ ಸಂದೇಶ ನೀಡೋದು, ಎಚ್ಚರಿಕೆ ನೀಡೋದ್ರೆ ಇಂಥವ್ರಿಗೆ ಏನು ಹೇಳ್ತೀರಾ? 100% ಸರ್ ಮಾಡ್ತೀವಿ. ಅವನಲ್ದೇನೆ ಅವ್ರ ಮಗನೂ ಪ್ರೋತ್ಸಾಹ ಮಾಡಬೇಕಂತೆ. ನೆಗೆಟಿವ್ ಆಗಿ ಪ್ರಚಾರ ಮಾಡಿರಿ, ಹಂಗೆ ಕರೆದ್ರಿ ಹಿಂಗೆ ಕರೆದ್ರಿ ಅಂತಾನೆ. ಏನು ಅವ್ನಿಗೇನು ಹುಚ್ಚ? ಆ ನಾಯಿ ಸಾಕ್ತಾನಲ್ಲ, ನಾಯಿ ಏನಾದ್ರು ಕಚ್ಚಿರ್ಬೇಕು ಅವನಿಗೆ. ಅದಕ್ಕೆ ಈ ರೀತಿ ವರ್ತಿಸ್ತಾ ಇದ್ದಾನೆ. ಬಿಡಿ ಸರ್, ಎಂಥ ದೊಡ್ಡವನಾಗಿರಲಿ, ಅವ್ರಿಗೆ ಫಾಲೋವರ್ಸ್ ಫಾರಿನಲ್ಲಿರಲಿ, ಇಂಡಿಯಾದಲ್ಲಿ ಇರಲಿ, ಏನೇನೋ ಹೇಳ್ಕೊಳ್ತಾನೆ. ಆದರೆ ಇವತ್ತು ಫೋನ್ ಎತ್ತಾ ಇಲ್ಲ. ಫೋನ್ ನಾನು ಮಾಡಿದೆ, ಎತ್ತೇ ಇಲ್ಲ. ಇದು ಟೋಟಲಿ ರಾಂಗ್ಸ್. ಅವರು ಆ ಥರ ಹೇಳಿಕೆಗಳು ಕೊಡೋದಾಗಲಿ ಇನ್ನೊಂದಾಗಲಿ ಪಬ್ಲಿಕ್ ಆಗಿ ಆ ಥರ ಮಾತಾಡೋದು ತಪ್ಪು ಸರ್. ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡೋದಂತೂ ಅಕ್ಷಮನೀಯ. ಸರ್, ಇದ್ರ ಜೊತೆಗೆ ಈಗ ಇನ್ನೊಂದು ಚರ್ಚೆ ಸರ್, ಏನು ರಿಚಿ ಸಿನಿಮಾದಲ್ಲಿ ಏನು ನಟಿ ಪ್ರಚಾರಕ್ಕೆ ಬರ್ತಾ ಇಲ್ಲ ಎನ್ನುವಂಥದ್ದು. ಈಗಾಗಲೇ ರಿಚಿ ಅವರು ಮೇಲೆ ಆರೋಪ ಮಾಡಿಬಿಟ್ಟು ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ, ಸೊ ಮಿಸ್ಬಿಹೇವ್ ಎನ್ನುವಂಥದ್ದು ಕಂಪ್ಲೇಂಟ್ ಕೊಟ್ಟು ಅವ್ರು ಜೈಲಿಗೆ ಹಾಕ್ಸಿರುವಂಥದ್ದು. ಸೊ ಎಲ್ಲ ಒಂದು ಕಡೆ ಫಿಲ್ಮ್ ಚೇಂಬರ್ ಕೂಡ ಅವರಿಗೆ ಸಂಪರ್ಕಿಸುವಂಥ ಪ್ರಯತ್ನ ಮಾಡ್ತು. ಫಿಲ್ಮ್ ಚೇಂಬರ್ ಅವರು ಅಧ್ಯಕ್ಷರಿಗೂ ಕೂಡ ರೆಸ್ಪಾನ್ಸ್ ಮಾಡಲಿಲ್ಲ ಎನ್ನುವಂಥದ್ದು. ಈಗಾಗಲೇ ನೀವು ನೋಟಿಸ್ ಕೂಡ ಕೊಟ್ಟಿದ್ದೀರಾ ಎನ್ನುವಂಥದ್ದು. ಆ ಬಗ್ಗೆ ಏನು ಸರ್? ಹೌದು ಸರ್, ಈಗ ಆಲ್ರೆಡಿ ಐಮನ್ಗೆ ನೋಟಿಸ್ ಕೊಟ್ಟಿದ್ದೀವಿ. ಸರಿ ಯಾವುದು ತಪ್ಪು ಯಾವುದು ಅನ್ನೋಕ್ಕೆ ಇಬ್ಬರೂ ಸೇರಿದಾಗ ನಾವು ಚರ್ಚೆ ಮಾಡಬೇಕಾಗತ್ತೆ. ಆದರೆ ಅಮ್ಮ ಒಂದು ಸೈಡ್ ಏನು ಇವರು 3-4 ಸಲ ನಮಗೆ ಕಂಪ್ಲೇಂಟ್ ಬರೆದಿದ್ದಾರೆ. ನಾವು ಸಂಪರ್ಕ ಮಾಡ್ತಾಯಿದ್ವಿ, ಯಾವುದಕ್ಕೂ ಸ್ಪಂದಿಸ್ತಾ ಇಲ್ಲ. ನಮ್ಮಲ್ಲಿ ವಾಚ್ ಕಮಿಟಿ ಒಂದು ಮಾಡಿದ್ವಿ, ನಮ್ಮ ಚೇಂಬ್ರಲ್ಲಿದೆ. ಹಾಗಾಗಿ ನೀವು ಇಲ್ಲಿ ಬಂದು ಕೊಟ್ಟಿದ್ರೆ ನಾವು ಅವ್ರನ್ನ ಕರೆದು ತಪ್ಪು ಮಾಡಿದರೆ ಏನು ಬೇಕೋ ಅದು ಶಿಕ್ಷೆ ಕೊಡ್ತಾಯಿದ್ವಿ. ಏಕಾಏಕಿ ಅಮ್ಮ ಕ್ರೈಮ್ಗೆ ಹೋಗ್ಬಿಟ್ಟು ಅವ್ರ ಮೇಲೆ ಆಪಾದನೆ ಮಾಡಿ 3 ದಿನ 4 ದಿನ ಸ್ಟೇಷನ್ಗೆ ಇಡಿಸಿ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಅದು ಕೋರ್ಟಲ್ಲಿ ಹೇಗಿದೆ, ಕೋರ್ಟಲ್ಲಿ ಇರಬೇಕಾದ್ರೆ ನಾವೇನು ಮಾತಾಡೋಕ್ಕಾಗಲ್ಲ. ಆದರೂ ನಾವು ನಮ್ಮಲ್ಲಿ ಪೋಚ್ ಕಮಿಟಿ ಇರೋದ್ರಿಂದ ಅಮ್ಮನಿಗೆ ಇಲ್ಲಿ ಕರೀತಾ ಇದ್ವಿ. ಅಮ್ಮ ಟೋಟಲಿ ರಾಂಗ್ ಸರ್ ಮಾಡಿರೋದು. ನಮ್ಮ ಸಂಪರ್ಕ ಸಿಗ್ತಾ ಇಲ್ಲ. ನಮ್ಮ ಏನು ಹೇಮಂತ್ ಕುಮಾರ್ ಇಲ್ಲಿ ಹೇಳ್ಕೊ ಕೊಡ್ತಾಯಿದ್ರಲ್ಲ, ಅವ್ರದ್ದು ಕೇಳಿದ ಮೇಲೆ ಅಮ್ಮಂದು ಕೇಳಬೇಕಾಗುತ್ತೆ. ನಾವು ಒಂದು ಸೈಡು ನಾವು ಡಿಸೈಡ್ ಮಾಡೋಕ್ಕಾಗಲ್ಲ. ಅಮ್ಮನ ಕರೆಸ್ತಾ ಇದ್ವಿ. ಬಂದಮೇಲೆ ನಾವು ಅದನ್ನು ಅಮ್ಮನ ಕೇಳಿಕೊಂಡು ನಾವು ಮಾತಾಡಿದ್ವಿ ಸರ್. ಅದು ಆ ಥರ ಮಾಡಬಾರ್ದಾಗಿತ್ತು. ಒಬ್ಬ ನಿರ್ಮಾಪಕರಿಗೆ ಒಂದು ಫ್ಯಾಮ್ಲಿ ಇರುತ್ತೆ, ಅಕ್ಕ ತಂಗಿರು ಇರ್ತಾರೆ, ಮನೆಯವರು ಇರ್ತಾರೆ, ಮಕ್ಕಳಿರ್ತಾರೆ. ಹಾಗಾಗಿ ಏನೋ ನಾವು ಅವ್ರಿಗೆ 4 ವರ್ಷ ಶೂಟಿಂಗ್ ಮಾಡಿಕೊಂಡು ಜೊತೆಯಲ್ಲಿದ್ದವರು ಏಕಾಏಕಿ ಈಗ ಅಶ್ಲೀಲ ಪ್ರವರ್ತನೆ ಸರಿಯಿಲ್ಲ ಅಂತ ಹೇಗೆ ಹೇಳ್ಬೇಕಾಗಿತ್ತ?
ಸ್ಟಾರ್ಟಿಂಗಲ್ಲಿ ಗೊತ್ತಾಗಲ್ವ ಎಂಥ ವ್ಯಕ್ತಿ ಅಂತೇಳಿ ಅಲ್ವಾ? 4 ವರ್ಷ ಕಳೆದ ಮೇಲೆ ನೀವು ದೂರು ಕೊಡಬೇಕಾ? ತಪ್ಪು ಸರ್. ಫೈನಲಿ ಏನಾಗಿ ಸರ್ ನಿಮ್ಮ ನಿರ್ಧಾರ ಅವ್ರ ಇಚ್ಛೆ ನಾವು ಆ ಎಮ್ಮನ ನಾವು ಒಂದು ಲೆಟ್ರ್ ಮಾಡಿ ಕರೀತಿದ್ವಿ, ಸ್ಪಂದಿಸಿಲ್ಲ ಅಂತಂದರೆ ಅದಕ್ಕೇನು ಮಾಡಬೇಕು ನಾವು ಟೀಮ್ ಕೂತ್ಕೊಂಡು ನಮ್ಮ ಪದಾಧಿಕಾರಿಗಳು ಕಮಿಟಿ ಮುಂದೆ ಇಟ್ಟು ಏನು ಮಾಡಬೇಕು ಅನ್ನೋದು ಮುಂದೆ ಯಾವುದಕ್ಕೂ ಅವ್ರಿಗೆ ಅಸಹಕಾರ ತೋರಿಸೋ ಥರ ನಾವು ಒಂದು ಇದು ಮಾಡ್ತೀವಿ ಸರ್. ಇದಿಷ್ಟು ಏನು ಫಿಲ್ಮ್ ಚೇಂಬರ್ ಅಧ್ಯಕ್ಷರಾಗಿರ್ತಕ್ಕಂಥ ನರಸಿಂಹನವರ ಮಾತಾಗಿರುವಂಥದ್ದು. ಯಾರೇ ಆಗಿರಲಿ ಇನ್ನೊಬ್ಬರಿಗೆ ನೋವು ಕೊಡುವಂಥದ್ದು ಬೇಡ. ಸೊ ಮಾತನಾಡುವಾಗ ಎಚ್ಚರಿಕೆ ಇರಲಿ, ಒಬ್ಬರ ಮೇಲೆ ಆರೋಪ ಮಾಡುವಾಗ ಮೈ ಮೇಲೆ ಪ್ರಜ್ಞೆ ಇರಲಿ ಅನ್ನುವಂಥ ಒಂದು ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ. ಬಿಗ್ ಬಾಸ್ನ ಸೀಸನ್ 12ನ ಮಾಜಿ ಸ್ಪರ್ಧಿಯಾಗಿರ್ತಕ್ಕಂಥ ಡಾಗ್ ಸತೀಶ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಏನೋ ಒಂದು ಸಂದರ್ಶನದಲ್ಲಿ ನಾನು ಓಕೆ ಅಂದರೆ 100 ಹೀರೋಯಿನ್ ನನ್ನ ಜೊತೆ ಬಂದು ನಿಂತ್ಕೋತಾರೆ ಎನ್ನುವಂಥ ಒಂದು ಮಾತನ್ನು ಹೇಳಿರುವಂಥದ್ದು. ಇದೀಗ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಫಿಲ್ಮ್ ಚೇಂಬರ್ ಅಧ್ಯಕ್ಷರಾಗಿರ್ತಕ್ಕಂಥ ನರಸಿಂಹ ಸರ್ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ನಾನು ಓಕೆ ಅಂದರೆ 100 ಹೀರೋಯಿನ್ ನನ್ನ ಜೊತೆ ಬಂದು ನಿಂತ್ಕೋತಾರೆ ಎನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಬಿಗ್ ಬಾಸ್ನ ಸೀಸನ್ 12ನ ಮಾಜಿ ಸ್ಪರ್ಧಿಯಾಗಿರ್ತಕ್ಕಂಥ ಡಾಗ್ ಸತೀಶ್ ಅವರು. ಈ ಹೇಳಿಕೆ ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು? ಸರ್, ಇದನ್ನು ನಾವು ಖಂಡನೆ ಮಾಡ್ತೀವಿ. ಯಾರೋ ಡಾಗ್ ಸತೀಶ್ ಇದಾನಲ್ಲ, ಪಬ್ಲಿಸಿಟಿ ಆಗಬೇಕಾದ್ರೆ ಬೇರೆ ಬೇರೆ ರೀತಿಯಲ್ಲಿ ಆಗಲಿ, ಬೇರೆ ಬೇರೆ ಸಾಧನೆಗಳು ಮಾಡಿ ಪಬ್ಲಿಸಿಟಿ ಆಗಲಿ. ಹಾಗಂತೇಳಿ ಪಬ್ಲಿಸಿಟಿ ಆಗಬೇಕಂತೇಳಿ ಏನು ಬೇಕಾದ್ರೆ ಮಾಡಬೇಕಂತೇಳಿ ಅವ್ನು ತಿಳ್ಕೊಂಡಿದ್ದಾನೆ. ತಪ್ಪದು, ಟೋಟಲಿ ರಾಂಗ್. ಅದು ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡಿದ್ದಾನೆ ಅಂದರೆ ಅವಹೇಳನವಾಗಿ ನಾವು ಅವ್ರ ಮೇಲೆ ಕ್ರಮ ಜರುಗಿಸಲೇಬೇಕು. ಈಗ ಆಲ್ರೆಡಿ ನಮಗೆ ಉದಯ್ ಮೆಹ್ತಾ ಅವರು ಮತ್ತು ತಾರಾ ಮೇಡಮ್ ಅವರು ಹಲವಾರು ನಮಗೆ ಚೇಂಬರ್ಗೆ ಕಂಪ್ಲೇಂಟ್ ಕೊಡ್ತಾಯಿದ್ದಾರೆ. ಹೆಣ್ಣು ಮಕ್ಕಳ ಬಗ್ಗೆ ಹಗುರವಾಗಿ ಮಾತಾಡಿ ಇವ್ನು ಕಾಲ್ ಮಾಡಿದ ತಕ್ಷಣ 100-200 ಜನ ಬಂದ್ಬಿಡ್ತಾರೆ ಅನ್ನೋದಾದರೆ ಎಲ್ಲರೂ ಮಾಡೋಕೆ ಹೋಗ್ತಾರೆ ಆ ಕೆಲಸನ. ಅವನೇನು ಅವ್ನು ದುಡ್ಡು ನೋಡಿ ಹೋಗ್ತಾರಾ ಇನ್ನೇನಾದ್ರು ನೋಡಿ ಹೋಗ್ತಾರೆ ಅನ್ನೋದು ಗೊತ್ತಿಲ್ಲ. ಅವನ ಮೇಲೆ ಕಠಿಣ ಕ್ರಮ ಜರುಗಿಸಲೇಬೇಕು ಸರ್. ನಾವಾದರೂ ಮಹಿಳಾ ಆಯೋಗಕ್ಕೂ ಕಂಪ್ಲೇಂಟ್ ಮಾಡ್ತಾಯಿದ್ವಿ. ಸೋಮವಾರದ ದಿನ ಅವ್ರನ್ನ ಕರೆಸ್ತೀವಿ ಇಲ್ಲಿಗೆ, ಅವ್ರಿಗೆ ಏನು ಅಭಿಪ್ರಾಯ ಅಂತ ತಿಳ್ಕೊಂಡು ಮುಂದಿನ ಹೆಜ್ಜೆ ಆಗ್ತೀವಿ ಸರ್. ತಪ್ಪು ಸರ್, ಟೋಟಲಿ ರಾಂಗ್ ಅವ್ನು ಮಾತಾಡಿರೋದು. ಸರ್, ಚಿತ್ರರಂಗ ಫಿಲ್ಮ್ ಚೇಂಬರ್ ಅಂದರೆ ಅದರದ್ದೇ ಆದಂಥ ಒಂದು ಘನತೆ ಗೌರವ ಇದೆ. ಅದರಲ್ಲೂ ಕೂಡ ಮಹಿಳಾ ನಟಿಯರಿದ್ದಾರೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಆ ರೀತಿ ಇರಲಿಕ್ಕಿಲ್ಲ. ಯಾಕಂದರೆ ತುಂಬ ಜನ ಗೌರವತ್ವ ನಡ್ಕೊಂಡಿದ್ದಾರೆ. ಈ ರೀತಿಯ ಮಾತುಗಳಿಂದ ಎಲ್ಲ ಒಂದು ಕಡೆ ಹೆಣ್ಣುಮಕ್ಕಳ ಜೀವನಕ್ಕೆ ಒಂದು ರೀತಿ ಕಪ್ಪು ಚುಕ್ಕೆ ಆಗಲ್ವಾ ಏನು? ಸರ್, ನಮ್ಮ ಇಂಡಸ್ಟ್ರಿ ಅಂತಲ್ಲ, ಯಾವುದೇ ಹೆಣ್ಣು ಮಗುಗೆ ಅವನು ಆ ಥರ ಮಾತಾಡಬಾರ್ದಾಗಿದೆ ಸರ್. ಅವ್ನು ಇಷ್ಟೊತ್ತಿಗೆ ಸೋಮೋಟೋ ಕೇಸ್ ಹಾಕಿ ಒಳಗಡೆ ಹಾಕ್ಸ್ಬೇಕಾಗಿತ್ತು ನಮ್ಮ ಕ್ರೈಮ್ ಅವರು. ನಮಗಾದರೂ ಅಂತೆ ಹಂಗೆ ಉರಿಯತ್ತೆ ಅವನು ಮಾತಾಡಿರೋದು ನೋಡಿದ್ರಿ ಅಲ್ವಾ? ಫೋನ್ ಮಾಡಿದ್ರೆ 200 ಜನ ಬಂದ್ಬಿಡ್ತಾರಂತೆ. ಪಬ್ಲಿಸಿಟಿ ಆಗಬೇಕಂತೇಳಿ ನೀವು ಏನು ಬೇಕಾದ್ರೆ ಮಾಡಬೇಕನ್ನೋದು ಇದೆಯಾ? ಒಬ್ಬನಿಗೆ ಒಂದು ಹದ್ದು ಅನ್ನೋದು ಇರಲ್ವ? ಒಬ್ಬ ಮನುಷ್ಯ ಏನು ಮಾತಾಡಬೇಕು ಅನ್ನೋದಕ್ಕೆ ಒಂದು ಲೆಕ್ಕಾಚಾರ ಇರಲ್ವ? ಮಾತಾಡಿರೋದು ತಪ್ಪು ಸರ್ ಅವನು. ಈಗ ಇದ್ರ ಜೊತೆಗೆ ಈಗ ನಿಮ್ಮ ಗಮನಕ್ಕೆ ಬಂದಾಗಿದೆ. ಸೊ ನೀವು ಅವ್ರು ಫೋನ್ ಸಂಪರ್ಕ ಮಾಡುವಂಥ ಪ್ರಯತ್ನ ಮಾಡಿದ್ರ ಅಥವಾ ನಿಮ್ಮ ಮುಂದಿನ ಕ್ರಮ ಏನು? ಫೋನ್ ಮಾಡ್ತಾಯಿದ್ದೀನಿ, ಫೋನ್ ತೆಗಿತಾ ಇಲ್ಲ. ನಾನು ಲೆಟ್ರ್ ಮಾಡ್ತಾಯಿದ್ದೀನಿ ಸರ್, ವಾಟ್ಸಪ್ಪಲ್ಲಿ ಕಳಿಸ್ತೀವಿ, ಲೆಟ್ರು ಮಾಡ್ತಾಯಿದ್ವಿ. ಬರಲಿ ಸರ್, ಸೋಮವಾರ ಇಲ್ಲಿಗೆ ಕರೆಸ್ತೀವಿ. ಕರೆಸ್ದಾನಂದ್ರೆ ಚರ್ಚೆ ಮಾಡ್ಬಿಡೋದು, ಏನು ಮಾಡಬೇಕೋ ಮಾಡೋಣ ಸರ್. ನಾವು ಇದರಲ್ಲೂ ದೂರು ಕೊಡ್ತೀವಿ ಸರ್, ಮಹಿಳಾ ಆಯೋಗಕ್ಕೂ ದೂರು ಕೊಡ್ತಾಯಿದ್ದೀವಿ ಸರ್. ಈ ರೀತಿಯ ಪ್ರಚಾರದ ಗೀಳಿಗೆ ಬಿದ್ದು, ಪ್ರಚಾರದ ಹುಚ್ಚಿಗೆ ಬಿದ್ದು, ಬಾಯಿಗೆ ಬಂದಂಗೆ ಮಾತಾಡೋದು, ನಾಲಿಗೆ ಹರಿಬಿಡೋರ ವಿರುದ್ಧ ಫಿಲ್ಮ್ ಚೇಂಬರ್ ಒಂದು ಖಡಕ್ ಸಂದೇಶ ನೀಡೋದು, ಎಚ್ಚರಿಕೆ ನೀಡೋದ್ರೆ ಇಂಥವ್ರಿಗೆ ಏನು ಹೇಳ್ತೀರಾ? 100% ಸರ್ ಮಾಡ್ತೀವಿ. ಅವನಲ್ದೇನೆ ಅವ್ರ ಮಗನೂ ಪ್ರೋತ್ಸಾಹ ಮಾಡಬೇಕಂತೆ. ನೆಗೆಟಿವ್ ಆಗಿ ಪ್ರಚಾರ ಮಾಡಿರಿ, ಹಂಗೆ ಕರೆದ್ರಿ ಹಿಂಗೆ ಕರೆದ್ರಿ ಅಂತಾನೆ. ಏನು ಅವ್ನಿಗೇನು ಹುಚ್ಚ? ಆ ನಾಯಿ ಸಾಕ್ತಾನಲ್ಲ, ನಾಯಿ ಏನಾದ್ರು ಕಚ್ಚಿರ್ಬೇಕು ಅವನಿಗೆ, ಅದಕ್ಕೆ ಈ ರೀತಿ ವರ್ತಿಸ್ತಾ ಇದ್ದಾನೆ. ಬಿಡಿ ಸರ್, ಎಂಥ ದೊಡ್ಡವನಾಗಿರಲಿ, ಅವ್ರಿಗೆ ಫಾಲೋವರ್ಸ್ ಫಾರಿನಲ್ಲಿರಲಿ ಇಂಡಿಯಾದಲ್ಲಿ ಇಲ್ಲಿ ಏನೇನೋ ಹೇಳ್ಕೊಳ್ತಾನೆ. ಆದರೆ ಇವತ್ತು ಫೋನ್ ಎತ್ತಾ ಇಲ್ಲ. ಫೋನ್ ನಾನು ಮಾಡಿದೆ, ಎತ್ತೇ ಇಲ್ಲ. ಇದು ಟೋಟಲಿ ರಾಂಗ್ಸ್. ಅವರು ಆ ಥರ ಹೇಳಿಕೆಗಳು ಕೊಡೋದಾಗಲಿ ಇನ್ನೊಂದಾಗಲಿ ಪಬ್ಲಿಕ್ಕಾಗಿ ಆ ಥರ ಮಾತಾಡೋದು ತಪ್ಪು ಸರ್. ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡೋದಂತೂ ಅಕ್ಷಮನೀಯ. ಸರ್, ಇದ್ರ ಜೊತೆಗೆ ಈಗ ಇನ್ನೊಂದು ಚರ್ಚೆ ಸರ್, ಏನು ರಿಚಿ ಸಿನಿಮಾದಲ್ಲಿ ಏನು ನಟಿ ಪ್ರಚಾರಕ್ಕೆ ಬರ್ತಾ ಇಲ್ಲ ಅನ್ನುವಂಥದ್ದು. ಈಗಾಗಲೇ ರಿಚಿ ಅವರ ಮೇಲೆ ಆರೋಪ ಮಾಡಿಬಿಟ್ಟು ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ, ಸೊ ಮಿಸ್ಬಿಹೇವ್ ಎನ್ನುವಂಥದ್ದು ಕಂಪ್ಲೇಂಟ್ ಕೊಟ್ಟು ಅವ್ರು ಜೈಲಿಗೆ ಹಾಕ್ಸಿರುವಂಥದ್ದು. ಸೊ ಎಲ್ಲ ಒಂದು ಕಡೆ ಫಿಲ್ಮ್ ಚೇಂಬರ್ ಕೂಡ ಅವರಿಗೆ ಸಂಪರ್ಕಿಸುವಂಥ ಪ್ರಯತ್ನ ಮಾಡ್ತು. ಫಿಲ್ಮ್ ಚೇಂಬರ್ ಅವರು ಅಧ್ಯಕ್ಷರಿಗೂ ಕೂಡ ರೆಸ್ಪಾನ್ಸ್ ಮಾಡಲಿಲ್ಲ ಎನ್ನುವಂಥದ್ದು. ಈಗಾಗಲೇ ನೀವು ನೋಟಿಸ್ ಕೂಡ ಕೊಟ್ಟಿದ್ದೀರಾ ಎನ್ನುವಂಥದ್ದು. ಆ ಬಗ್ಗೆ ಏನು ಸರ್? ಹೌದು ಸರ್, ಈಗ ಆಲ್ರೆಡಿ ಐಮನ್ಗೆ ನೋಟಿಸ್ ಕೊಟ್ಟಿದ್ವಿ. ಸರಿ ಯಾವುದು ತಪ್ಪು ಯಾವುದು ಅನ್ನೋಕ್ಕೆ ಇಬ್ಬರೂ ಸೇರಿದಾಗ ನಾವು ಚರ್ಚೆ ಮಾಡಬೇಕಾಗತ್ತೆ. ಆದರೆ ಆ ಅಮ್ಮ ಒಂದು ಸೈಡ್ ಏನು ಇವರು 3-4 ಸಲ ನಮಗೆ ಕಂಪ್ಲೇಂಟ್ ಬರೆದಿದ್ದಾರೆ, ನಾವು ಸಂಪರ್ಕ ಮಾಡ್ತಾಯಿದ್ವಿ, ಯಾವುದಕ್ಕೂ ಸ್ಪಂದಿಸ್ತಾ ಇಲ್ಲ. ನಮ್ಮಲ್ಲಿ ವಾಚ್ ಕಮಿಟಿ ಒಂದು ಮಾಡಿದ್ವಿ, ನಮ್ಮ ಚೇಂಬರಲ್ಲಿ ಇದೆ. ಹಾಗಾಗಿ ನೀವು ಇಲ್ಲಿ ಬಂದು ಕೊಟ್ಟಿದ್ರೆ ನಾವು ಅವ್ರನ್ನ ಕರೆದು ತಪ್ಪು ಮಾಡಿದರೆ ಏನು ಬೇಕೋ ಅದು ಶಿಕ್ಷೆ ಕೊಡ್ತಾಯಿದ್ವಿ. ಏಕಾಏಕಿ ಅಮ್ಮ ಕ್ರೈಮ್ಗೆ ಹೋಗ್ಬಿಟ್ಟು ಅವ್ರ ಮೇಲೆ ಆಪಾದನೆ ಮಾಡಿ
3 ದಿನ 4 ದಿನ ಸ್ಟೇಷನ್ಗೆ ಇಡಿಸಿ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಅದು ಕೋರ್ಟಲ್ಲಿ ಹೇಗಿದೆ, ಕೋರ್ಟಲ್ಲಿ ಇರಬೇಕಾದ್ರೆ ನಾವೇನು ಮಾತಾಡೋಕ್ಕಾಗಲ್ಲ. ಆದರೂ ನಾವು ನಮ್ಮಲ್ಲಿ ಪೋಚ್ ಕಮಿಟಿ ಇರೋದ್ರಿಂದ ಅಮ್ಮನಿಗೆ ಇಲ್ಲಿ ಕರೀತಾ ಇದ್ವಿ. ಅಮ್ಮ ಟೋಟಲಿ ರಾಂಗ್ ಸರ್ ಮಾಡಿರೋದು. ನಮ್ಮ ಸಂಪರ್ಕ ಸಿಗ್ತಾ ಇಲ್ಲ. ನಮ್ಮ ಏನು ಹೇಮಂತ್ ಕುಮಾರ್ ಇಲ್ಲಿ ಹೇಳ್ಕೊ ಕೊಡ್ತಾ ಇದ್ರಲ್ಲ, ಅವ್ರದ್ದು ಕೇಳಿದ ಮೇಲೆ ಅಮ್ಮಂದು ಕೇಳಬೇಕಾಗುತ್ತೆ. ನಾವು ಒಂದು ಸೈಡು ನಾವು ಡಿಸೈಡ್ ಮಾಡೋಕ್ಕಾಗಲ್ಲ. ಅಮ್ಮನ ಕರೆಸ್ತಾ ಇದ್ವಿ. ಬಂದಮೇಲೆ ನಾವು ಅದನ್ನು ಅಮ್ಮನ ಕೇಳಿಕೊಂಡು ನಾವು ಮಾತಾಡಿದ್ವಿ ಸರ್. ಅದು ಆ ಥರ ಮಾಡಬಾರ್ದಾಗಿತ್ತು. ಒಬ್ಬ ನಿರ್ಮಾಪಕರಿಗೆ ಒಂದು ಫ್ಯಾಮ್ಲಿ ಇರುತ್ತೆ, ಅಕ್ಕ ತಂಗಿರು ಇರ್ತಾರೆ, ಮನೆಯವರು ಇರ್ತಾರೆ, ಮಕ್ಕಳಿರ್ತಾರೆ. ಹಾಗಾಗಿ ಏನೋ ನಾವು ಅವ್ರಿಗೆ 4 ವರ್ಷ ಶೂಟಿಂಗ್ ಮಾಡಿಕೊಂಡು ಜೊತೆಯಲ್ಲಿದ್ದವರು ಏಕಾಏಕಿ ಈಗ ಅಶ್ಲೀಲ ಪ್ರವರ್ತನೆ ಸರಿ ಇಲ್ಲ ಅಂತ ಈಗ ಹೇಳ್ಬೇಕಾಗಿತ್ತ? ಸ್ಟಾರ್ಟಿಂಗಲ್ಲಿ ಗೊತ್ತಾಗಲ್ವ ಎಂಥ ವ್ಯಕ್ತಿ ಅಂತೇಳಿ ಅಲ್ವಾ? 4 ವರ್ಷ ಕಳೆದ ಮೇಲೆ ನೀವು ದೂರು ಕೊಡಬೇಕಾ? ತಪ್ಪು ಸರ್. ಫೈನಲಿ ಏನಾಗ ಸರ್ ನಿಮ್ಮ ನಿರ್ಧಾರ? ಅವ್ರ ನಾವು ಆ ಎಮ್ಮನ ನಾವು ಒಂದು ಲೆಟ್ರ್ ಮಾಡಿ ಕರೀತಿದ್ವಿ, ಸ್ಪಂದಿಸಿಲ್ಲ ಅಂತಂದರೆ ಅದಕ್ಕೇನು ಮಾಡಬೇಕು ನಾವು ಟೀಮ್ ಮಾತಾಡಿ ಕೂತ್ಕೊಂಡು ನಮ್ಮ ಪದಾಧಿಕಾರಿಗಳು ಕಮಿಟಿ ಮುಂದೆ ಇಟ್ಟು ಏನು ಮಾಡಬೇಕು ಅನ್ನೋದು ಮುಂದೆ ಯಾವುದಕ್ಕೂ ಅವ್ರಿಗೆ ಅಸಹಕಾರ ತೋರಿಸೋ ಥರ ನಾವು ಒಂದು ಇದು ಮಾಡ್ತೀವಿ ಸರ್. ಇದಿಷ್ಟು ಏನು ಫಿಲ್ಮ್ ಚೇಂಬರ್ ಅಧ್ಯಕ್ಷರಾಗಿರ್ತಕ್ಕಂಥ ನರಸಿಂಹನವರ ಮಾತಾಗಿರುವಂಥದ್ದು. ಯಾರೇ ಆಗಿರಲಿ ಇನ್ನೊಬ್ಬರಿಗೆ ನೋವು ಕೊಡುವಂಥದ್ದು ಬೇಡ. ಸೊ ಮಾತನಾಡುವಾಗ ಎಚ್ಚರಿಕೆ ಇರಲಿ, ಒಬ್ಬರ ಮೇಲೆ ಆರೋಪ ಮಾಡುವಾಗ ಮೈ ಮೇಲೆ ಪ್ರಜ್ಞೆ ಇರಲಿ ಅನ್ನುವಂಥ ಒಂದು ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ.